ಇಂಥ ಸಂದರ್ಭದಲ್ಲಿ ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿಟ್ಕೊಂಡು ಬೇರೆ ಬೇರೆ ಕಡೆಗೆ ಪ್ರತಿಭಟನೆ ಮಾಡಬೇಕು ಅಂತ ಈಗ ಮುಂದಾಗಿದೆ. ಮೂರು ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಒಂದು ಅಶೋಕ್ ಅವರ ನೇತೃತ್ವದಲ್ಲಿ ಟೀಮು, ಇನ್ನೊಂದು ಕಡೆಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಟೀಮನ್ನು ರಚನೆ ಮಾಡಲಾಗಿದೆ. ಇನ್ನು ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಇನ್ನೊಂದು ಟೀಮ್ ರಚನೆಯಾಗಿದೆ. ಆದರೆ ಅಲ್ಲಿ ಒಂದು ಅಸಮಾಧಾನ ಕಾಡ್ತಾ ಇದೆ. ನಿಮ್ಮ ಸಹವಾಸವೇ ಬೇಡ, ನಮ್ಮದೇ ಪ್ರತ್ಯೇಕ ಟೀಮ್ ಅಂತ ಈಗ ಯತ್ನಾಳ್ ತಮ್ಮದೇ ಆದಂಥ ಅಭಿಯಾನವನ್ನು ಶುರು ಮಾಡಿದ್ದಾರೆ. ವಕ್ಫ್ ವಿರುದ್ಧ ತಂಡ ರಚನೆ ಮಾಡಿ ಘೋಷಣೆ ಮಾಡ್ತೀವಿ ಅಂತ ಪ್ರಿಪರೇಷನ್ ಆಗ್ತಿರುವಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರದ್ದು, ಇದರ ನಡುವೆನೇ ಬಸನಗೌಡ ಪಾಟೀಲ್ ಯತ್ನಾಳ್ ಇದಕ್ಕಿಂತ ಮೊದಲೇನೇ ಟೀಮ್ ರಚನೆ ಮಾಡಿ ನಾವೇ ಪ್ರತ್ಯೇಕವಾದಂಥ ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನೋಡಿ, ಮೂರು ಜನ ನಾಯಕರು ಕೈ ಮುಖಂಡು ನಿಂತ್ಕೊಂಡಿದ್ದಾರೆ ದೇವರಿಗೆ. ಮುಂದ್ಗಡೆಗೆ ಇರುವಂಥವ್ರು ರಮೇಶ್ ಜಾರಕಿಹೊಳಿ, ನಡುವೆ ಯತ್ನಾಳ್ ಅವರು, ಹಿಂದ್ಗಡೆಗೆ ಕುಮಾರ್ ಬಂಗಾರಪ್ಪ. ಇದನ್ನು ಹಾಗಾದರೆ ಬಿ ಜೆ ಪಿ ನಾಯಕರು ಹೆಂಗೆ ನಿಭಾಯಿಸ್ತಾರೆ? ಬಣಗಳ ಬಡಿದಾಟ ಇದೆಯಲ್ಲ ಅದು ನೋಡಿ. ಇಂಥ ಅಸ್ತ್ರಗಳು ಸಿಗ್ತಿರುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಒಂದಾಗಿ ಹೋದರೆ, ಒಗ್ಗಟ್ಟಾಗಿ ಹೋದರೆ ಲಾಭ ಇದೆ. ಆದರೆ ಈ ರೀತಿ ಒಡೆದು ಹೋಗಿಬಿಟ್ರೆ ಎಷ್ಟರ ಮಟ್ಟಿಗೆ ಲಾಭ ಇರುತ್ತೆ? ನೋಡೋಣ ಬಿ ಜೆ ಪಿ ನಾಯಕರು ಇದನ್ನು ಹೆಂಗೆ ಸರಿ ಮಾಡ್ತಾರೆ ಅಂತ.